ಚೈತ್ರ ಮೇಡಮ್, ವಿರಾಜ್ ಸರ್ಗೆ ಕೈ ಹಿಡ್ಕೊಂಡಿದ್ಯಂತೆ. ಹೌದಾ? ಐಸ್ ಪ್ಯಾಕು ಸ್ಪ್ರೇ ತಗೊಂಡ್ ಬಾ. ಓಕೆ ಮೇಡಮ್. ಶರ್ಟ್ ಹಾಕೊಳ್ದೆ ಅವ್ ತರ ಏನ್ ನಿಂದು? ಹಲೋ, ವರ್ಕೌಟ್ ಮಾಡೋವಾಗ ಈ ಗೆಟಪ್ಪಲ್ಲೇ ವರ್ಕೌಟ್ ಮಾಡೋದು. ಅದಕ್ಕೇನು, ಶರ್ಟ್ ಹಾಕೊಂಡ್ ಮಾಡ್ಬೋದಲ್ಲ? ಲೇ ಮೆಂಟಲ್, ಶೋಲ್ಡರು ಪೇನ್ ಆಗ್ತಿದೆ, ತಡ್ಕೊಳಕ್ ಆಗ್ತಾ ಇಲ್ಲ. ಶರ್ಟ್ ಹೆಂಗ್ ಹಾಕೊಳಕ್ಕಾಗತ್ತೆ? ಮತ್ ನೀನ್ ಹೀಗಿದ್ರೆ ಟ್ರೀಟ್ಮೆಂಟ್ ಹೇಗ್ ಮಾಡೋದ್ ನಾನು? ಏನೋ ಫಸ್ಟ್ ಟೈಮ್ ನೋಡಿರೋ ತರ ಬಿಲ್ಡಪ್ ಕೊಡ್ಬೇಡ, ಬಂದು ಟ್ರೀಟ್ ಮಾಡು. ಅಷ್ಟಕ್ಕೂ ಶೋಲ್ಡರ್ ಗೇಟ್ ಆಗಿದ್ರೆ ಶರ್ಟ್ ಇದ್ರೂ ಕೂಡ ಬಿಚ್ಚೆ ತಾನೆ ಟ್ರೀಟ್ ಮಾಡೋದು. ಅಬ್ಬಾ, ಡಾಕ್ಟರ್ ಓದುವಾಗ ಪೇಷಂಟ್ನ ಹೇಗ್ ಟ್ರೀಟ್ ಮಾಡಬೇಕು ಅಂತ ನಿನ್ಗೆ ಯಾವತ್ತೂ ಹೇಳ್ಕೊಟ್ಟೇ ಇಲ್ವಾ? ಎಲ್ಲಿ ಪೇನು? ಶೋಲ್ಡರ್ ಕಾಲೆಲ್ಲ ಇರುತ್ತೆ, ಇಲ್ಲಿ. ಈ ನೋವಲ್ಲಿ ಉಳ್ದು ಬೇರೆ. ನೀನ್ ನಿಜವಾಗ್ಲೂ ಡಾಕ್ಟರೇನಾ? ಕೈ ಹಾಗೆ ಮೇಲಕ್ಕೆತ್ತು. ಸಾಕು. ರಿವೆನ್ಸ್ ತಗೋತಾ ಇದೆಯಲ್ಲ? ಸುಮ್ಮನಿರು. ಏನು ಬೇಕು ಅಂತ ನೋವು ಮಾಡ್ತಿದ್ಯಾ? ಓವರ್ ಆಗಿ ಆಡ್ಬೇಡ, ಇದು ಟ್ರೀಟ್ಮೆಂಟ್ ಅಲ್ಲ. ಚಾನ್ಸ್ ಸಿಕ್ಕಿದೆ ಅಂತ ಈ ತರ ರಿವೆನ್ಸ್ ತಗೋತಾ ಇದೀಯ. ಹಾಗಿದ್ರೆ ಈ ಪ್ಲೇಸ್ ಅಲ್ಲೇ ಸ್ಲೋ ಆಗಿ ಗೊತ್ತಲ್ಲ, ಕೊಟ್ಟು ಗೊತ್ಬಿಡ್ತೀನಿ. ಏ ರಾಜು, ಏನದು? ವಿರಾಜ್ ಸರ್ ಎಕ್ಸರ್ಸೈಸ್ ಮಾಡ್ಬೇಕಾದ್ರೆ ಕೈ ಹಿಡ್ಕೊಂಡ್ಬಿಡ್ತಮ್ಮ. ಮೇಡಮ್, ಬುಡ್ಡಿ, ಹೋಗಿ ನೀರ್ ತಗೊಂಡ್ ಬಾ. ನಾನೇನ್ ನಿನ್ ಕೆಲಸದವಳಲ್ಲ. ಇವಾಗ ಮಾಡ್ತಿರೋದು ಕೆಲ್ಸಾನೇ ತಾನೆ? ಹೌದಾ? ಹೋಗ್ ನೀನೇ ಕುಡ್ದು ಬಿಟ್ ಬಾ. ಒಂಚೂರು ಕರ್ಟಸಿನೇ ಇಲ್ವೇನೆ? ಶೋಲ್ಡರ್ ಪೇನ್ ಇದೆ, ಒಬ್ಬ ಪೇಷಂಟ್ಗೆ ನೀರ್ ಕೊಡಕ್ಕೂ ಆಗಲ್ವಾ? ಹೌದಾ? ಅದನ್ನ ಹೇಗ್ ಕೇಳ್ಬೇಕು? ಇವಾಗ ನಿನಗ್ ದಂಡ ಹೊಡೆದು ಕಾಲಿಗೆ ಬಿದ್ದು ಯುವರ್ ಹೈನೆಸ್ ಪ್ರಿನ್ಸಸ್ ಪ್ಲೀಸ್ ವಾಟರ್ ಕೊಡಿ ಅಂತ ಕೇಳಲಾ? ಅಷ್ಟೆಲ್ಲ ಅವಶ್ಯಕತೆ ಇಲ್ಲ. ನಿನಗ ಅವಶ್ಯಕತೆ ಇದ್ದಾಗ ನಿನ್ನ ಮಾತಲ್ಲಿ ಮಿನಿಮಮ್ ರೆಸ್ಪೆಕ್ಟ್ ಇರ್ಬೇಕಲ್ಲ. ಹಾ, ಬುಡ್ಡಿ ಅವರೇ, ಸ್ವಲ್ಪ ನೀರ್ ಕೊಡ್ತೀರಾ ಪ್ಲೀಸ್?
ಇವಳು ಸಾಮಾನ್ಯದವಳಲ್ಲ. ಆನಂದ್ ಮದುವೆ ಫಿಕ್ಸ್ ಆಯ್ತು ಅಂತ ವಿರಾಜ್ನ ಬಲೆಯಲ್ಲಿ ಬೀಳಿಸ್ಕೊಳ್ಳೋದಕ್ಕೆ ಏನೇನೋ ಟ್ರೈ ಮಾಡ್ತಾ ಇದ್ದಾಳೆ. ನಮ್ಮಮ್ಮಂಗೆ ಟ್ರೀಟ್ಮೆಂಟ್ ಮಾಡಬೇಕು ಅನ್ನೋ ಕಾರಣ ಇಟ್ಕೊಂಡು ಈ ಮನೇಲೆ ಸೆಟಲ್ ಆಗಿದ್ದಾಳೆ. ಒಂದು ವೇಳೆ ಏನಾದರೂ ವಿರಾಜ್ನ ಬುಟ್ಟಿಗೆ ಹಾಕೊಂಡು ಈ ಮನೆ ಸೊಸೆ ಹಾಕೋದ್ರೆ ನನ್ನ ತಲೆ ಮೇಲೆ ಹತ್ತಿ ಕುಣಿತಾಳೆ, ಕಿರು ಬೆರಳಲ್ಲಿ ಆಡಿಸ್ತಾಳೆ. ಇವಳ ಆಟಗಳು ನಡಿಬಾರ್ದು ಅಂದರೆ ಇವಳು ಸುಧಾರಿಸ್ಕೊಳ್ಳೋಕ್ಕೆ ಆಗದೆ ಇರೋವಂಥ ದೊಡ್ಡ ಏಟು ಕೊಡಬೇಕು. ಆ ಏಟಿಗೆ ಜೀವನ ಪೂರ್ತಿ ನಮ್ಮ ಮನೆ ಕಡೆ ಕೂಡ ನೋಡಬಾರ್ದು. ವಾಟರ್. ಮಹಿ, ಏನಜ್ಜಿ? ಒಂದ್ ನಿಮಿಷ ಇಲ್ ಬಾ. ಏನಜ್ಜಿ? ಈ ಸೂಜಿಗ್ ದಾರ ಹಾಕೊಡ್ತೀಯಾ? ಅಲ್ಲ ಅಜ್ಜಿ, ಈ ಸೂಜಿ ದಾರ ಇಟ್ಕೊಂಡ್ ಯಾಕೆ ಕಷ್ಟಪಡ್ತಿದ್ದೀರಾ? ಹ್ಯಾಪಿಯಾಗಿ ಜಪ ಮಾಡ್ಕೊಂಡ್ ಕೂತ್ಕೋಬೋದಲ್ವಾ? ಅದೇನಂದ್ರೆ ನನ್ ಬ್ಲೌಸ್ ಅಲ್ಲಿ ಹೊಲ್ಗೆ ಬಿಚ್ಚೋಗಿದೆ, ಹೊಲ್ಕೋಬೇಕು. ಇಲ್ಲ ನೋಡಿ, ನಿಮ್ ಬ್ಲೌಸ್ ಹೊಲ್ಕೊಳ್ಳಿ. ನನ್ನನ್ನು ಅಪಾರ್ಥ ಮಾಡಿಕೊಂಡು ನನ್ನಿಂದ ದೂರ ಹೋದ್ರಿ ಅಂದ್ಕೊಂಡೆ.
ಆದ್ರೆ ಆದ್ರೆ ವಾಪಸ್ ಬರ್ದೇ ಇರೋಷ್ಟು ದೂರ ಹೋದ್ರೆ ಅನ್ಕೊಳ್ಳಿಲ್ಲ. ನಿಮ್ಮನ್ನ ಯಾವತ್ತಾದ್ರೂ ಭೇಟಿ ಆಗ್ತೀನಿ, ನನ್ನ ಮೇಲ್ ಬಂದಿರೋ ಅಪವಾದನ ಅಳಿಸ್ಕೋತೀನಿ, ನಿಮ್ ಜೊತೆ ಬಾಳ್ತೀನಿ ಅನ್ಕೊಂಡಿದ್ದೆ. ಆದ್ರೆ ನನ್ನನ್ನ ಬಿಟ್ಟು ದೂರ ಹೋಗ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಇಷ್ಟು ದಿವಸ ನಿಮ್ಮನ್ನ, ನನ್ನ ಮಕ್ಕಳನ್ನ ಸೇರ್ಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡು ಬದುಕಿದ್ದೆ. ಆದ್ರೆ ಈಗ ಇನ್ಯಾವತ್ತೂ ನಿಮ್ಮನ್ನ ಸೇರೋಕ್ಕಾಗಲ್ಲ. ಇಲ್ಲಿರೋ ನನ್ನ ಮಕ್ಕಳಿಗೆ ನಾನೇ ನಿಮ್ಮ ತಾಯಿ ಅಂತ ಹೇಳೋಕ್ಕಾಗಲ್ಲ. ಯಾಕೆಂತ ದೌರ್ಭಾಗ್ಯ ನನಗೆ ಕೊಟ್ಬಿಟ್ಟೆ ಭಗವಂತ? ಯಾಕೆ ಜೀವನ ಪೂರ್ತಿ ಜೊತೆಯಾಗಿರ್ತೀವಿ ಅಂತ ಪ್ರಮಾಣ ಮಾಡಿ ಮದುವೆ ಮಾಡ್ಕೊಂಡ್ರಲ್ಲ, ಮತ್ತೆ ನನ್ನೊಬ್ಳನ್ನೇ ಬಿಟ್ಟು ಹೇಗ್ ಹೋದ್ರೆ ನೀವು? ಕಡೆಗೆ ನಿಮ್ಮನ್ನ ನೋಡೋ ಅವಕಾಶ ಕೂಡ ನನಗ್ ಸಿಗ್ಲಿಲ್ಲ. ಕಡೆ ಪಕ್ಷ ನೀವು ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೀರಾ ಅಂತ ನನ್ನನ್ನು ನಾನು ಸಾಬೀತು ಮಾಡ್ಕೊಳ್ಳೋಕ್ಕೂ ಆಗ್ಲಿಲ್ಲ. ಇನ್ನು ನನ್ನ ಜೀವನಕ್ಕೇನು ಅರ್ಥ ಇದೆ? ಅರ್ಥ ಏನಿದೆ? ಅರ್ಥನೇ ಇಲ್ಲ. ನೀವು ಕೊಟ್ಟಿರೋ ಮುತ್ತೈದೆ ತನ ಈಗಿಲ್ಲ. ನೀವು ತೋರಿಸಿದ ಪ್ರೀತಿನ ಮತ್ತೆ ನಾನು ಪಡ್ಕೊಳಕ್ಕಾಗಲ್ಲ. ನಮ್ಮ ಮಕ್ಕಳಿಗೆ ನಾನೇ ನಿಮ್ಮ ಹೆತ್ತ ತಾಯಿ ಅಂತ ಹೇಳ್ಕೊಳಕ್ಕೂ ಆಗಲ್ಲ. ಈಗ ನಾನು ಯಾಕಿರ್ಲಿ? ನಾನು ಯಾಕೆ ಬದುಕಲಿ? ಯಾರಿಗೋಸ್ಕರ ಬದುಕಿರ್ಲಿ? ಅದು ಒಂದನ್ ಬಿಟ್ಟು ಅವರಿಂದ ನಮ್ಗೆ ಯಾವುದೇ ತರ ಉಪಯೋಗ ಇಲ್ಲ.
ಅದಕ್ಕೆ ನನಗೆ ನಮ್ಮಮ್ಮ ಅಂದ್ರೆ ಅಸಹ್ಯ. ಒಂದ್ ವೇಳೆ ನನ್ನ ಜೀವನದಲ್ಲಿ ಅವ್ರನ್ನ ನೋಡೋ ಅವಕಾಶ ಸಿಕ್ಕಿದ್ರೆ ಕನಿಷ್ಠ ಪಕ್ಷ ಅವ್ರ ಮುಖನೂ ನೋಡಲ್ಲ. ನಮ್ಮ ಅಕ್ಕ ನನ್ನ ಹತ್ರ ಬೇಡಿದ್ರು ನಮ್ಮ ಅಕ್ಕನ್ ಬೇಕಾದ್ರೂ ಬಿಡ್ತೀನಿ, ಆದ್ರೆ ಅವ್ರನ್ನ ಮಾತ್ರ ಕ್ಷಮಿಸಲ್ಲ. ಅವಶ್ಯಕತೆ ಬಂದ್ರೆ ಎಲ್ರಿಂದ ದೂರ ಹೋಗಿ ಅನಾಥವಾಗಿ ಬದುಕೋಕ್ಕೂ ರೆಡಿ ಇದೀನಿ. ಅಯ್ಯೋ, ಇದೇನಪ್ಪ ಇದ್ದಕ್ಕಿದ್ದ ಹಾಗೆ ಮೋಡ ಆಗಿದೆ, ಜೋರಾಗಿ ಮಳೆ ಬರೋ ತರ ಇದೆ. ನನಗ್ ಟ್ರೀಟ್ಮೆಂಟ್ ಕೊಟ್ಟಿದ್ಯಲ್ಲ, ಗುಡುಗು ಮುಂಚೆ ಎಲ್ಲ ಬರುತ್ತೆ. ಅಷ್ಟೆಲ್ಲ ಸೀನ್ ಇಲ್ಲ, ನೀನು ಕಾಮ ಟ್ರೀಟ್ಮೆಂಟ್ ಮಾಡಿಸ್ಕೊಂಡಿಲ್ಲ, ಅದಕ್ಕೆ ಪ್ರಕೃತಿ ಆಶ್ಚರ್ಯ ಪಟ್ಟು ಈ ತರ ಮೋಡ ಆಗ್ಬಿಟ್ಟಿದೆ. ಏನಮ್ಮ ಟ್ರೀಟ್ಮೆಂಟ್ ಅಂತ ಇದ್ಯಾ? ಏನಾಯ್ತು? ಏನಿಲ್ಲ ಮಾಮ್, ವರ್ಕೌಟ್ ಮಾಡೋವಾಗ ಶೋಲ್ಡರ್ ಹಿಡ್ಕೋತು. ಏನೋ ಕಂದ, ಅದು ಹೇಗೋ ಹಿಡ್ಕೋತು? ಕೆಲವೊಂದು ಮುಖಗಳು ಸಡನ್ ಆಗಿ ನೆನಪಾದ್ರೆ. ಏನು? ಮೇಡಮ್, ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ, ನಾನ್ ಟ್ರೀಟ್ಮೆಂಟ್ ಮಾಡಿದ್ದೀನಲ್ಲ, ಈಗ ಪೇನ್ ಏನ್ ಅಷ್ಟಿರಲ್ಲ ಬಿಡಿ. ನನಗೆ ಗೊತ್ತು ಚೈತ್ರ, ನೀನು ಟ್ರೀಟ್ಮೆಂಟ್ ಕೊಟ್ರೆ ಕಡಿಮೆ ಆಗುತ್ತೆ ಅಂತ. ಸರಿ ಮೇಡಮ್, ಮಳೆ ಬರೋ ಹಾಗಿದೆ, ನಾನು ಹೊರಡ್ತೀನಿ. ನಿಂತ್ಕೊಳ್ಳಮ್ಮ, ಮಳೆ ಬರ್ತಾ ಇರೋ ಹಾಗಿದೆ, ಹೇಗೆ ಹೋಗ್ತೀಯ ನೀನು? ನಾನು ಹೊರಡ್ತೀನಿ ಬಿಡಿ ಮೇಡಮ್. ವಿರಾಜ್, ಅವಳನ್ನ ಅರ್ಥ ಆಯ್ತು ಮಾಮ್, ಡ್ರಾಪ್ ಮಾಡ್ತೀನಿ. ಅಯ್ಯೋ, ನಿಮಗೆ ಯಾಕೆ ಶ್ರಮ? ಮೊದಲೇ ನಿಮಗೆ ಶೋಲ್ಡರ್ ಬೇರೆ ಸರಿ ಇಲ್ಲ. ಹಲೋ, ಡ್ರಾಪ್ ಮಾಡ್ತೀನಿ ಅಂದ್ರೆ ನಾನೇ ಮಾಡ್ತೀನಿ ಅಂತ ಅಲ್ಲ, ಡ್ರೈವರ್ ಅಂತ ಒಬ್ರು ಇದಾರೆ. ಹೌದಮ್ಮ, ದಾರಿ ಮಧ್ಯೆ ಮಳೆ ಶುರುವಾದ್ರೆ ಕಷ್ಟ ಆಗುತ್ತೆ, ಹೋಗು. ನಡಿ. ಡ್ರೈವರ್ ಕಾರ್ ತೆಗಿ. ಸರಿ ಸರ್. ಏನಿ ಬುಡ್ಡಿ ಹೊಸದಾಗಿ ಮಿನಿಸ್ಟರ್ ಆಗಿರೋ ತರ ಹೋಗಿ ಮುಂದೆ ಕೂತಿದ್ದಾಳೆ ಅಂದ್ರೆ ನಾನು ಎಸ್ಕಾಟ್ ತರ ಕೈ ಕಟ್ಕೊಂಡು ಹಿಂದೆ ಕುತ್ಕೋಬೇಕಾ? ಅಯ್ಯಯ್ಯೋ, ಸಾರಿ, ನೀನೇ ಕುತ್ಕೋಬಾ. ಬೇಕಾಗಿಲ್ಲ. ನೀನು ಹಿಂದ್ಗಡೆ ಕುತ್ಕೊಂಡ್ರೆ ಚೆನ್ನಾಗಿರಲ್ಲ. ಅದಕ್ಕೆ ನಾನು ಮನೆಯಲ್ಲೇ ಕುತ್ಕೋತೀನಿ, ನೀನ್ ಹೊರಡು. ಅದೇನದು, ನನ್ನ ಡ್ರಾಪ್ ಮಾಡ್ತೀನಿ ಅಂದ್ಯಲ್ಲ? ಕಾರ್ವರೆಗೂ ಡ್ರಾಪ್ ಮಾಡಿದ್ದೀನಲ್ಲ, ಇವಾಗ ಡ್ರೈವರ್ ಜೊತೆ ಹೋಗು. ನೀನು ಡ್ರಾಪ್ ಮಾಡೋಕ್ಕೆ ಡ್ರೈವರೇ ಹೆಚ್ಚಾಯ್ತು, ಜೊತೆಗೆ ನಾನು ಬೇರೆ ಬರಬೇಕಾ? ಓವರಾಗಿ ಆಡ್ಬೇಡ, ಹೋಗೆ. ಎಷ್ಟು ಕೊಬ್ಬು ನೋಡು, ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಕರ್ಣನೇ ಇಲ್ಲ, ವೇಸ್ಟ್ ಫೆಲೋ. ಏನಂದೆ? ಹಾ, ವೇಸ್ಟ್ ಫೆಲೋ ಅಂದೆ. ಏ ಡ್ರೈವರ್, ಹೊರಡು. ಕಣ್ಣು ಮುಂದೆ ನನ್ನ ಹೆತ್ತ ಮಕ್ಕಳಿದ್ದಾರೆ, ಅವರನ್ನ ಹತ್ರ ಕರ್ಕೊಳಕ್ಕಾಗಲ್ಲ. ಅವ್ರ ಕೈಯಲ್ಲಿ ಅಮ್ಮ ಅಂತ ಕರೆಸ್ಕೊಳ್ಳೋದಕ್ಕಾಗಲ್ಲ. ಈಗಲೇ ಅವ್ರಿಗೆ ನಡೆದಿರೋದನ್ನೆಲ್ಲ ಹೇಳಿ ನನ್ನ ಮೇಲೆ ಬಂದ ಅಪವಾದನ ತೊಲಗಿಸ್ಕೊಂಡು ಮಕ್ಕಳಿಗೆ ಅವ್ರ ಬಾಯಿಂದ ನಿಜ ಹೇಳಿಸಿ ಎಲ್ಲರೂ ಸಂತೋಷವಾಗಿರೋಣ ಅನ್ಕೊಂಡೆ. ಆದ್ರೆ ಈಗ ಅವರಿಲ್ಲ.